ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ಬೆಳಗ್ಗೆ ನೋಡ್ರಿ, ಇವಾಗ ಆಲ್ಮೋಸ್ಟ್ ಮಕ್ಕಳೆಲ್ಲದರೂ ಕಳಿಸೀನಿ. ಅವ್ರಿಗೆ ಟಿಫನ್ಗೆ ಇವತ್ತು ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ ನೋಡ್ರಿ. ಅದೆಲ್ಲನೂ ಕಟ್ಬಿಟ್ಟು ನಾನು ಕೂಡ ಟಿಫನ್ ಮಾಡಿಕೊಂಡು ಮತ್ತು ಇವಾಗ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳತ್ತೀನಿ ನೋಡ್ರಿ. ಜೋಳದ ರೊಟ್ಟಿ ಮಾಡ್ಯದ ಮತ್ತು ಸ್ವಲ್ಪ ಅನ್ನ ಮತ್ತು ಕಾಳು ಪಲ್ಯನ ಮಾಡ್ಬೇಕಂತ ಅಂದ್ಕೊಂಡು ನೋಡ್ರಿ. ಇನ್ನೂ ಕೆಲಸ ಹಾಗೆ ಐತೆ ನೋಡ್ರಿ. ಮಗ ಮಲ್ಕೊಂಡಾನ. 75 ಡೇ ಅಲ್ಲ, 45 ಡೇಸ್ ಚಾಲೆಂಜ್ ಮಾಡ್ತೀನಿ ಅಂಥೇಳಿ 2 ಡೇಸ್ ವಿಡಿಯೋನ ಹಾಕ್ಬಿಟ್ಟು ಮತ್ತೆ ಇವ್ರು ಯಾಕೆ ಸೈಲೆಂಟ್ ಆದ್ರಲ್ಲ ಅಂಥೇಳಿ ನೀವು ತಿಳ್ಕೊತಿರ್ಬೋದು ನೋಡ್ರಿ. ವೆಯ್ಟ್ ಲಾಸನ್ನು ಮಾಡ್ತಾ ಇದ್ದೀನ ಅಥವಾ ಬಿಟ್ನಾ ಅಂತ ಹೇಳೋದನ್ನ ಕಂಟಿನ್ಯೂ ಆಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ರಿ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಈ ಒಂದು 45 ಡೇಸ್ ಚಾಲೆಂಜ್ ಐತೆ ನೋಡ್ರಿ. ನಿಜವಾಗ್ಲೂ ನಾನು 100% ಆಗಿ ಮಾಡ್ಬೇಕಂತೇನೆ ನಾನು ಚಾಲೆಂಜನ್ನು ತೊಗೊಂಡಿದ್ದೀನಿ ಮತ್ತು ಮಾಡ್ತಾನೂ ಇದ್ದೀನಿ ನೋಡ್ರಿ. ಅದನ್ನು ನಾನು ಎಲ್ಲಿ ಕೂಡ ಸ್ಟಾಪ್ ಮಾಡಿಲ್ಲ. ಬಟ್ ವಿಡಿಯೋ ಯಾಕೆ ಹಾಕಿಲ್ಲಪ್ಪ ಅಂತಂದ್ರೆ ನೀವು ಇವಾಗ ಕೇಳ್ತಿರ್ಬೋದು, ನನ್ನ ವಾಯ್ಸ್ ಒಳಗೆ ಸ್ವಲ್ಪ ಚೇಂಜಸ್ ಆಗಿದೆ ಅಂಥೇಳಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಆರಾಮಿದ್ದಿದ್ದಿಲ್ಲ ನೋಡ್ರಿ. ಜ್ವರ, ನೆಗಡಿ, ಕೆಮ್ಮು ಈ ರೀತಿಯಾಗಿ ಒಂದು 4 ಡೇಸ್ ನಾನು ಮಲ್ಕೊಂಡಿದ್ದೆ. ನನಗಷ್ಟೇ ಅಲ್ಲ, ನನ್ನ ಮಕ್ಕಳಿಗೂ ಕೂಡ ಆರಾಮಿದ್ದಿದ್ದಿಲ್ಲ. ಮತ್ತು ಮನೆಗೂ ಕೂಡ ಗೆಸ್ಟ್ ಅದೆಲ್ಲನೂ ಬಂದಿದ್ರು ನೋಡ್ರಿ. ಹಾಗಾಗಿ ಅವಾಗ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ನೋಡ್ರಿ. ಮತ್ತು ಇವಾಗ ಕಂಟಿನ್ಯೂ ಆಗಿ ವಿಡಿಯೋನ ಹಾಕ್ತೀನಿ. ಟೋಟಲ್ ಆಗಿ ನೋಡ್ರಿ ಒಂದು 5 ಡೇಸ್ ವಿಡಿಯೋ ನೋಡ್ರಿ. ಅದೆಲ್ಲ ಕೂಡ ಇವಾಗ ಅಪ್ಡೇಟ್ ಮಾಡ್ತೀನಿ ನಾನು. ಆಲ್ಮೋಸ್ಟ್ ನೋಡ್ರಿ ಇವಾಗ ನಂದು 45 ಡೇಸ್ ಚಾಲೆಂಜ್ ಸ್ಟಾರ್ಟ್ ಆಗಿಬಿಟ್ಟು ಇವತ್ತಿಗೆ 10 ಡೇಸ್ ಆಯ್ತು ನೋಡ್ರಿ. ಈ ಒಂದು 10 ಡೇಸ್ ಒಳಗೆ ಎಷ್ಟೆಲ್ಲ ವೆಯ್ಟ್ ಲಾಸ್ ಆಗಿದೆ ಅಂತ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ. ನನ್ನ ವೆಯ್ಟ್ ಲಾಸ್ ಜರ್ನಿ ನೋಡ್ರಿ ಎಲ್ಲಿ ಕೂಡ ಸ್ಕಿಪ್ ಆಗಿಲ್ಲ. ಕಂಟಿನ್ಯೂ ಆಗಿ ನಾನು ಮಾಡ್ತಾನೆ ಇದ್ದೀನಿ ನೋಡ್ರಿ. ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಮಾಡ್ತಾನೆ ಇದ್ದೀನಿ, ಬಿಡಬಾರ್ದಂತ ಅಂದ್ಕೊಂಡು ನೋಡ್ರಿ. ನೋಡು ಫೈನಲ್ ಆಗಿ ನಂದು 45 ಡೇಸ್ ವೇಟ್ ಎಷ್ಟಿರ್ತದ ಏನು ಅಂತ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ಆದಷ್ಟು ಡೈಲಿ ವೇಟ್ ಚೆಕ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು 45 ದಿನ ವೆಯ್ಟ್ ಲಾಸ್ ಜರ್ನಿ ಒಳಗೆ ಇವತ್ತಿನ ನನ್ನ ಪ್ರೆಸೆಂಟ್ ವೇಟ್ ನೋಡ್ರಿ ಎಷ್ಟೈತಪ್ಪ ಅಂತಂದ್ರೆ 67.95 ಆಯ್ತು ನೋಡ್ರಿ. ಅಂದ್ರೆ 67.95 ಅಂದ್ರೆ 68 ಅಂತ ಅನ್ಕೋಬೋದು ನೋಡ್ರಿ. ಇಷ್ಟೈತಿ. ನಂದು ಮೊದಲು ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ವೇಟ್ ಬಂದ್ಬಿಟ್ಟು 69.6550 ಐತೆ ನೋಡ್ರಿ. ಆಲ್ಮೋಸ್ಟ್ ನಾನು 2 kg ಅಷ್ಟು ವೆಯ್ಟ್ ಲಾಸನ್ನು ಮಾಡ್ಕೊಂಡು ನೋಡ್ರಿ. ಅಂದ್ರೆ 1.7 1.8 kg ಅಷ್ಟು ನಾನು ವೆಯ್ಟ್ ಲಾಸನ್ನು ಮಾಡ್ಕೊಂಡೀನಿ. ಅಂದ್ರೆ 10 ದಿನದೊಳಗೆ. ಅದ್ರೊಳಗೆ 1-2 ದಿನ ಚೀಟ್ ಮಿಲ್ ಆಗ್ಯದ ಮತ್ತು ಸರಿಯಾಗಿ ಡಯಟ್ ಮಾಡೋದಕ್ಕಾಗಿಲ್ಲ ನೋಡ್ರಿ. ಆದರೂ ಕೂಡ ಪ್ರಾಪರಾಗಿ ಡಯಟ್ ಮಾಡಿ ಒಂದು 5ರಿಂದ 6 ದಿನದೊಳಗೆ ನಾನು ಆಲ್ಮೋಸ್ಟು 2 kg ಅಷ್ಟು ವೆಯ್ಟ್ ಲಾಸನ್ನು ಮಾಡ್ಕೊಂಡೆ ನೋಡ್ರಿ. ತುಂಬಾ ಖುಷಿ ಆಗತ್ತದ ನನಗೆ. ಇದೇ ರೀತಿ ನಾನು ಕಂಟಿನ್ಯೂ ಆಗಿ 45 ದಿನ ವೆಯ್ಟ್ ಲಾಸ್ ಮಾಡ್ಕೊಂಡಪ್ಪ ಅಂತಂದ್ರೆ ಆರಾಮ್ಸೆ ಏನಿಲ್ಲ ಅಂದ್ರೆ ಒಂದು 6ರಿಂದ 8 kg ವೆಯ್ಟ್ ಲಾಸ್ ಮಾಡ್ಕೋತೀನಿ ಅಂಥೇಳಿ ನನಗೆ ಹೋಪ್ಸು ಬಂದೈತಿ. ಬಟ್ ನನಗೆ 8 kg ವೆಯ್ಟ್ ಲಾಸ್ ಆಗೋದೇನು ಬೇಕಾಗಿಲ್ಲ ನೋಡ್ರಿ. ನಾನು 5ರಿಂದ 6 kg ವೆಯ್ಟ್ ಲಾಸ್ ಆದ್ರೆ ಸಾಕು. ಮತ್ತೆ ಕಂಟಿನ್ಯೂ ಆಗಿ ಮತ್ತೆ ಅದನ್ನು ಇನ್ಕ್ರೀಸ್ ಮಾಡ್ಕೋತಾ ಬಂದ್ರೆ ಆಗತ್ತೆ ನೋಡ್ರಿ. ಇವತ್ತು ಹೇಳಿದ್ನಲ್ಲಿ ನಾನು ನನ್ನ ಪ್ರೆಸೆಂಟ್ ವೇಟ್ ಬಂದುಬಿಟ್ಟು ಎಷ್ಟೈತಿ ಅಂಥೇಳಿ ನಾನು ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ವೇಟನ್ನು ಚೆಕ್ ಮಾಡ್ಕೊಂಡಿದ್ದೆ. ಅದನ್ನ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ. 67.95 ಐತಿ ನೋಡ್ರಿ. ಇವತ್ತಿನ ವೇಟ್ ಬಂದ್ಬಿಟ್ಟು ನಂದು 67.95 ಐತಿ. ತುಂಬಾ ಖುಷಿ ಆಗುತ್ತೆ ನೋಡ್ರಿ ವೇಟ್ ಲಾಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ರೆ. ಒನ್ ಡೇ ವೇಟ್ ಲಾಸ್ ಆಗ್ತಿರ್ತದೆ, ಒನ್ ಡೇ ಹೆಚ್ಚಾಗ್ತಿರ್ತದೆ. ಬಟ್ ಅದನ್ನು ನಾವು ತಲೆ ಕೆಡಿಸ್ಕೊಲಾರ್ದೆ ಫೋಕಸ್ ಮಾಡ್ತಾ ನಾವು ವೆಯ್ಟ್ ಲಾಸ್ ಮಾಡ್ತಾ ಬಂದೀವಿ ಅಂದ್ರೆ 100% ಆಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ.